ಮೃಗಾಲಯಗಳಲ್ಲಿ ಮೂಕ ಪ್ರಾಣಿಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಯಾರನ್ನೋ ಮೆಚ್ಚಿಸೋಕೆ ಅಮಾಯಕ ಪ್ರಾಣಿಗಳ ಜೀವ ತೆಗೆಯುವ ಕೆಲಸ ಆಗ್ತಿದ್ಯಾ? ಇಂಥದ್ದೊಂದು ಅನುಮಾನ ಇದೀಗ ಮೂಡಿದ್ದು, ಕಾನೂನು ಉಲ್ಲಂಘನೆ ಮಾಡ್ತಿರೋ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ದೂರು ನೀಡಲಾಗಿದೆ. ಯಾರನ್ನು ಮೆಚ್ಚಿಸೋಕೆ ಹೋಗಿ ಮೂಕ ಪ್ರಾಣಿಗಳ ಜೀವ ತೆಗೆದ್ರ? ಅಕ್ಟೋಬರ್ 31ಕ್ಕೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆದಿದ್ದೇನು? ಅಕ್ಟೋಬರ್ 31ರಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡೆಮ್ಮೆ ಹಾಗೂ ಜಿಂಕೆ ಸಾವನ್ನಪ್ಪಿದ್ವು. ಮೇಲ್ನೋಟಕ್ಕೆ ಅರವಳಿಕೆ ಮದ್ದು ಹೆಚ್ಚಿನ ಡೋಸೇಜ್ ಕೊಟ್ಟಿದ್ದಕ್ಕೆ ಅನ್ನೋದು ತಿಳಿದು ಬಂದಿತ್ತು. ಆರಂಭದಲ್ಲಿ ಇದು ಅಷ್ಟು ಸುದ್ದಿಯಾಗಿರಲಿಲ್ಲ. ಆದ್ರೀಗ ಆ ಎರಡು ಮೂಕ ಪ್ರಾಣಿಗಳ ಜೀವ ಹೋಗಿರೋ ಹಿಂದೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಕಾರಣ ಅನ್ನೋ ಅನುಮಾನ ಮೂಡ್ತಿದೆ. ಹೀಗಾಗಿ ಈ ವಿಚಾರವನ್ನ ಅಲ್ಲಿನ ಅಧಿಕಾರಿಗಳು ಮುಚ್ಚಿ ಹಾಕೋಕೆ ಮುಂದಾಗಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವುದೇ ಗರ್ಭಿಣಿ ಪ್ರಾಣಿಯನ್ನ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಾಟ ಮಾಡುವಂತಿಲ್ಲ. ಇದು ಗೊತ್ತಿದ್ರೂ ಬನ್ನೇರುಘಟ್ಟ ಉದ್ಯಾನವನದ ಅಧಿಕಾರಿಗಳು ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಶಿಫ್ಟ್ ಮಾಡಲು ಮುಂದಾಗಿದ್ರಂತೆ. ಯಾವುದೇ ಅನುಮತಿ ಪಡೆಯದೆ ಹೈದರಾಬಾದ್ ಝೂ ಅಧಿಕಾರಿಗಳನ್ನ ಮೆಚ್ಚಿಸೋಕೆ ಯಾವುದೇ ಅನುಮತಿ ಪಡೆಯದೆ ಸಾಗಾಟ ಮಾಡಲು ಮುಂದಾಗಿದ್ರಂತೆ. ಹೀಗೆ ಸಾಗಿಸೋ ಮೊದಲು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಕ್ವಾರಂಟೈನ್ ಮಾಡಲಾಗುತ್ತೆ. ಅದಕ್ಕೂ ಮೊದಲು ಅರವಳಿಕೆ ಮದ್ದು ನೀಡಲಾಗುತ್ತೆ. ಹೀಗೆ ನೀಡುವ ವೇಳೆ ಅನುಭವ ಇಲ್ಲದ ಸಿಬ್ಬಂದಿ ಮೂಲಕ ಅರವಳಿಕೆ ಕೊಡಿಸಿ ಕಾಡೆಮ್ಮೆ ಬದಲಿಗೆ ಜಿಂಕೆಯ ಜೀವವನ್ನೂ ಬಲಿ ಪಡೆದಿದ್ದಾರಂತೆ. ಈ ಒಂದು ಕಾಡೆಮ್ಮೆನ ಹೈದರಾಬಾದ್ನ ಅಲ್ಲಿನ ಝೂಗೆ ಇದನ್ನು ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ಇವರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಇವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಕಾಡೆಮ್ಮೆ ಅದು ತಾನು ಪ್ರೆಗ್ನೆಂಟಾ, ಅದು ಏನಾಗಿದೆ ಅಂತ, ಅಂದರೆ ಇವಾಗ ಮೇಲಿನ ನೋಟಕ್ಕೆ ಅದು ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಮಗೂ ಮುಂಚೆ ಗೊತ್ತಿರಲಿಲ್ಲ, ಆದರೆ ಈಗ ಅದು ಪ್ರೆಗ್ನೆಂಟು ಅಂತ ಗೊತ್ತಾಗಿದೆ. ಮೊನ್ನೆ 31ನೇ ತಾರೀಕಿನ ದಿವಸ ಅರವಳಿಕೆ ಮದ್ದನ್ನು ಕೊಡಬೇಕಾದಾಗ ಆ ಒಂದು ಕಾಡೆಮ್ಮೆ, ಒಂದು ಪ್ರೆಗ್ನೆಂಟ್ ಇರ್ತಕ್ಕಂಥ ಒಂದು ಕಾಡೆಮ್ಮೆಗೆ ಯಾವುದೇ ಕಾರಣಕ್ಕೂ ಇವರು ಅರವಳಿಕೆ ಮದ್ದನ್ನು ಕೊಡುವ ಹಾಗಿಲ್ಲ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ನಿರ್ದೇಶಕ ಹಾಗೂ ಕ್ಯೂರೇಟರ್ ಸೂರ್ಯಸೇನ್ ಅವರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅನ್ನೋದು ವನ್ಯಜೀವಿ ಪ್ರೇಮಿಗಳ ಆರೋಪ. ಹೀಗಾಗಿ ಈಶ್ವರ್ ಖಂಡ್ರೆ ಅವರಿಗೆ ಲಿಖಿತ ದೂರು ನೀಡಿದ್ದು, ಸೂರ್ಯಸೇನ್ ಸೇರಿದಂತೆ ತಪ್ಪು ಮಾಡಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಬಹಳಷ್ಟು ನುರಿತ ತಜ್ಞರಿದ್ದಾರೆ. ಬಹಳಷ್ಟು ಜನ ನುರಿತ ತಜ್ಞರುಗಳನ್ನು ಬಳಸ್ಕೊಳ್ಳದೆ ಇವರು ಗುತ್ತಿಗೆ ಆಧಾರದ ಮೇಲೆ ಅಲ್ಲಿನ ಇಡಿ ಸೂರ್ಯಸೇನ್ ಅವರು ಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ಅಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡು ಅವರುಗಳಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವರು ಇಂಜೆಕ್ಷನ್ ಕೊಡುವಂಥದ್ದಾಗಲಿ ಅರವಳಿಕೆ ಕೊಡುವಂಥದ್ದಾಗಲಿ ಮಾಡ್ತಾಯಿದ್ದಾರೆ. ಯಾಕೆ ಅವ್ರಿಗೆ ಅಲ್ಲಿ ಒಬ್ಬ ಕಾಯಂ ನೌಕರನ್ನು ಯಾಕೆ ಇವರು ತಗೊಳ್ತಾ ಇಲ್ಲ? ಈ ಒಂದು ವಿಚಾರದಿಂದ ಇವತ್ತು ಅಲ್ಲಿ ಎರಡು ಪ್ರಾಣಿಗಳ ಬಲಿ ತಗೊಂಡಿದ್ದೀವಿ. ಅದಕ್ಕೆ ಕಾರಣ, ಮೂಲ ಕಾರಣ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಇಡಿ ಸೂರ್ಯಸೇನ್ ಅವರು. ಇನ್ನು ಘಟನೆ ನಡೆದು 4-5 ದಿನಗಳಾಗಿದ್ರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ವಂತೆ. ಇನ್ನು ಪ್ರಕರಣದ ಘಟನೆ ಕುರಿತಂತೆ ಮರಣೋತ್ತರ ವರದಿ ಬಂದಿದ್ದು, ಅಲ್ಲಿಯೂ ಅಧಿಕಾರಿಗಳ ಎಡವಟ್ಟು ಅಂತಾನೆ ಉಲ್ಲೇಖವಾಗಿದೆಯಂತೆ. ಸದ್ಯ ಅರಣ್ಯ ಸಚಿವರಿಗೆ ದೂರು ಸಲ್ಲಿಕೆಯಾಗಿದ್ದು, ಯಾವ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕಿದೆ. ಉಲ್ಲಾಸೆ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.